ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಫ್ರೆಂಡ್ಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ಹಾಗೆ ವಂಶಿ ಜೊತೆಗೆ ಕುಮಾರ ಹಾಗೆ ಗೀತಾ ಇಬ್ಬರು ಸಹ ದೇವರಿಗೆ ಬೆಲ್ಲದ ದೀಪನ ಹಚ್ಚಿ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರಬೇಕಾದ್ರೆ ಖುಷಿಯಾಗಿ ಎಲ್ಲರೂ ಊರಿನ ಜನಗಳೆಲ್ಲ ನೋಡ್ತಾ ಇರ್ತಾರೆ. ಹಾಗೆ ಅರ್ಚಕರು ಹೇಳ್ತಾ ಇರ್ತಾರೆ, ನೋಡಿ ಪದ್ಮ ಅವರೇ, ಈ ಸರಿನೂ ಸಹ ನೀವು ಜೋಗಳದ ಹರಕೆನ ತೀರಿಸ್ಬೇಕು ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ಅರ್ಚಕರ ಮುಖನ ನೋಡ್ತಾ ಇರ್ತಾರೆ. ಹಾಗೆ ವಸುದೇವರು ಹೇಳಿದ ಮಾತು ನೆನಪಿದೆಯಲ್ವ ನಿಮಗೆ, ಸ್ವಾತಿಗೆ ಮಗು ಆಗೋವರೆಗೂ ಸಹ ಈ ಹರಕೆನ ನೀವು ಮಾಡಲೇಬೇಕು ಅಂತ ಅಂದಾಗ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಆಗ ತಾತ ಕೇಳ್ತಾ ಇರ್ತಾರೆ, ಏನಿದು ಜೋಗಳದ ಹರಕೆ ಅಂತ ಅಂದರೆ ಏನಕ್ಕೆ ಮಾಡಿದ್ರಿ ಅಂತ ಅಂದಾಗ ಸ್ವಾತಿ ಅಜ್ಜಿ ಹೇಳ್ತಾ ಇರ್ತಾರೆ, ಸ್ವಾತಿ ಚಿಕ್ಕ ವಯಸ್ಸಿನ ಇರಬೇಕಾದ್ರೆ ಸಿಕ್ಕಾಬಟ್ಟೆ ಜ್ವರ ಬಂದಿತ್ತು, ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಸಹ ಹುಷಾರಾಗಲಿಲ್ಲ. ಆಗ ಅವರಪ್ಪ ವಸುದೇವ ಹರಕೆ ಮಾಡ್ಕೊಂಡಿದ್ದ, ಸ್ವಾತಿಗೆ ಮಗು ಆಗೋವರೆಗೂ ಸಹ ಜೋಗಳದ ಹರಕೆನ ತೀರಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದ. ಆಮೇಲೆ ಅವಳು ಹುಷಾರಾದ್ಲು, ಅದಕ್ಕೋಸ್ಕರ ಹರಕೆನ ನಡೆಸ್ತಾ ಇದ್ವಿ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಪದ್ಮ ಬೇಜಾರಿಂದ ಹೇಳ್ತಾ ಇರ್ತಾಳೆ, ಇಷ್ಟು ವರ್ಷ ನಾನು ನನ್ನ ಗಂಡ ಹರಕೆನ ತೀರಿಸ್ತಾ ಇದ್ವಿ, ಇವಾಗ ನನ್ನ ಹೆಗಲ ಮೇಲೆ ಆ ಜವಾಬ್ದಾರಿ ಇದೆ, ನಾನೊಬ್ಬಳೇ ಇದನ್ನು ಮಾಡ್ತೀನಿ ಅಂತ ಅಂದಾಗ ಕುಮಾರ ಹೇಳ್ತಾ ಇರ್ತಾನೆ, ಬೇಜಾರು ಮಾಡ್ಕೋಬೇಡಿ ಅತ್ತೆ, ನಿಮ್ಮ ಜೊತೆಗೆ ನಾನು ಸಹ ಹರಕೆ ತೀರ್ಸೋಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ದರೆ ಅಷ್ಟೊತ್ತಿಗೆ ಗೀತಾ ಕೋಪ ಮಾಡ್ಕೊಂಡು ಬಾಯ್ತಾ ಇರ್ತಾಳೆ, ನೀವೇನಕ್ಕೆ ಹೋಗ್ತೀರಾ, ಅವಳು ನಮ್ಮ ಜವಾಬ್ದಾರಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗಿದ್ದಾಳಲ್ವಾ, ಈಗೇನಿದ್ರು ಅವ್ರ ಮನೆಯವ್ರು ನೋಡ್ಕೋತಾರೆ, ಬಿಟ್ಬಿಡಿ ಅಂತ ಅಂದಾಗ ವಂಶಿಗೆ ಹಾಗೆ ತಾತ ಅಜ್ಜಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಕುಮಾರ ಹೇಳ್ತಾ ಇರ್ತಾನೆ, ನೋಡು ಗೀತಾ, ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ಮಾತಾಡಬಾರ್ದು, ಅತ್ತೆಗೋಸ್ಕರನಾದರೂ ನಾವು ಈ ಕೆಲಸನ ಮಾಡಲೇಬೇಕು ಅಂತ ಅಂದಾಗ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ, ಅಲ್ಲ ಕಣೆ ಸ್ವಾತಿ, ಮದುವೆಗೆ ಹೋದ ತಕ್ಷಣ ಸಂಬಂಧನೇ ಮುಗ್ದೋಯ್ತೇನೆ, ಯಾಕೆ ಈ ರೀತಿ ಮಾತಾಡ್ತೀಯಾ, ದೇವಸ್ಥಾನದ ಮುಂದೆ ನಿಂತ್ಕೊಂಡು ಈ ರೀತಿ ಮಾತಾಡ್ತಿದೆಯಲ್ಲ, ಅವಳು ನಿನ್ನ ತಂಗಿನ ಸ್ವಲ್ಪನಾದರೂ ಭಾವನೆ ಇಲ್ವಾ ಅಂತ ಬೈತಾ ಇರ್ತಾರೆ. ಹಾಗೆ ನನ್ನ ಕಡೆ ಅರ್ಚಕರು ಜೋಗಳಕ್ಕೆಲ್ಲ ಪೂಜೆ ಮಾಡಿ ಭಕ್ತಿಯಿಂದ ಆರತಿ ಎಲ್ಲ ತಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ತಗೊಂಡಾದ್ಮೇಲೆ ಸರಿ ಆಯಿತು, ನೀವು ಶುರು ಮಾಡ್ಕೊಳ್ಳಿ ಅಂತ ಅಂದಾಗ ಸ್ವಾತಿ ಹೇಳ್ತಾ ಇರ್ತಾಳೆ, ಅಮ್ಮ ಇದೆಲ್ಲ ಬೇಕಾ, ಬೇಡಮ್ಮ, ಈ ಜೋಗಳದ ಹರಕೆನ ಇಲ್ಲಿಗೆ ನಿಲ್ಲಿಸು, ಇದೆಲ್ಲ ನನಗೆ ಬೇಡ, ಬೇರೆ ಏನಾದರೂ ದಾರಿ ಇದ್ದರೆ ನೋಡಮ್ಮ ಅಂತ ಅಂದಾಗ, ಯಾಕಮ್ಮ ಟೆನ್ಷನ್ ಮಾಡ್ಕೋತೀಯ, ಇದು ನಿಮ್ಮಪ್ಪ ಮಾಡಿದ ಹರಕೆ, ನಿನಗೆ ಮಗು ಆಗೋವರೆಗೂ ನಾವು ಇದನ್ನು ಮಾಡಲೇಬೇಕು, ಜೊತೆಗೆ ಕುಮಾರ ಸಹಾಯಕ್ಕಿದನಲ್ವಾ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬೇಕಾದ್ರೆ ಸ್ವಾತಿ ಅಜ್ಜಿ ಹೇಳ್ತಾ ಇರ್ತಾರೆ, ಪದ್ಮ ಇದು ನಿನ್ನ ಕೈಲಿ ಆಗುತ್ತೇನೆ ಅಂತ ಅಂದಾಗ, ಯಾಕಾಗಲ್ಲ ಅತ್ತೆ, ಮನಸ್ಸಲ್ಲಿ ತುಂಬ ಛಲ ಇದೆ, ಖಂಡಿತ ಈ ಕಾರ್ಯನ ಮಾಡೇ ಮಾಡ್ತೀನಿ ಅಂತ ಪದ್ಮ ಗಣಪತಿ ತಾತನ ಸಹ ಹೇಳ್ತಾ ಇರ್ತಾರೆ, ಅರ್ಚಕರು ಇದೆಲ್ಲ ಬೇಕಾ, ಚಿಕ್ಕವರಾದ್ರೇನು ಓಕೆ, ದೊಡ್ಡವ್ರನ್ನ ಈ ರೀತಿ ಕೂರಿಸ್ಕೊಂಡು ಹೋಗೋಕ್ಕಾಗುತ್ತಾ ಅಂತ ಅಂದಾಗ ವಂಶಿನೂ ಸಹ ತುಂಬ ಕಷ್ಟ ಆಗುತ್ತೆ, ಸಣ್ಣ ಮಕ್ಕಳನ್ನಾದ್ರೆ ಕರ್ಕೊಂಡು ಹೋಗ್ಬೋದು, ದೊಡ್ಡವ್ರು ನನಗೆ ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಹೊತ್ಕೊಂಡು ಹೋಗೋದು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭವಾನಿ ಅಜ್ಜಿ, ಆ ರೀತಿ ಎಲ್ಲ ಮಾತಾಡಬೇಡ ಕಣೋ ವಂಶಿ, ಇದು ದೇವರಿಗೆ ಸಂಬಂಧಪಟ್ಟಿದ್ದು, ಅಷ್ಟು ಸುಲಭವಾಗಿ ದೇವರು ನಮಗೆ ಸಿಗೋದಾಗಿದ್ದರೆ ಈ ಕಾರ್ಯ ಪೂಜೆ ಪುನಸ್ಕಾರ ಎಲ್ಲ ಖಂಡಿತ ಯಾರು ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಪದ್ಮನು ಸಹ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಇದಕ್ಕೊಂದು ಎಕ್ಸಾಂಪಲ್ಲು ನಮ್ಮ ಯಜಮಾನ್ರು ಒಂದು ಕಥೆ ಹೇಳಿದ್ರು, 100 ಶತಕಗಳ ಹಿಂದೆ ಒಬ್ಬ ರಾಜ ಇದ್ದಂತೆ, ಅವನಿಗೆ ಎಷ್ಟು ವರ್ಷಗಳಾದರೂ ಸಹ ಮಕ್ಕಳಾಗಿರ್ಲಿಲ್ವಂತೆ, ಕಾಡಿಬೇಡಿ ದೇವರ ಆಶೀರ್ವಾದದಿಂದ ಒಂದು ಹೆಣ್ಣು ಮಗ ಇತ್ತಂತೆ, ಆದರೆ ಅದಕ್ಕೆ ಹುಷಾರಾಗ್ತಿತ್ತಂತ ಒಂದು ಕಾಯಿಲೆ ಇತ್ತಂತೆ, ಅದಕ್ಕೆ ರಾಜ ಇಡೀ ದೇಶಗಳಲ್ಲಿ ಎಂಥ ರಾಜ್ಯಗಳಲ್ಲಿ ರಾಜ ಇದ್ದಾರೋ ಅವ್ರ ಪಂಡಿತರೆಲ್ಲನೂ ಸಹ ಕರೆಸಿ ಕಾಯಿಲೆಗೆ ಹುಷಾರು ಮಾಡ್ತಾ ಇದ್ದಂತೆ, ಯಾರೇನು ಔಷಧಿ ಕೊಟ್ಟರು ಸಹ ಆ ಕಾಯಿಲೆ ಹುಷಾರಾಗಲೇ ಇಲ್ವಂತೆ. ಆಗ ಹಿಮಾಲಯದಿಂದ ತಪಸ್ಸುಗಳು ಬಂದು ಈ ಜೋಗಳದ ಒಂದು ಕಥೆ ಹೇಳಿದ್ರಂತೆ, ತಡ ಮಾಡದೆ ಆ ರಾಜ ಈ ಜೋಗಳದ ಹರಕೆನ ತೀರಿಸಿದ ತಕ್ಷಣ ಆ ಪುಟ್ಟ ಕಂದಮ್ಮನಿಗೆ ಕಾಯಿಲೆ ಹುಷಾರಾಯ್ತಂತೆ. ಅದಕ್ಕೋಸ್ಕರ ಯಾರು ಸಹ ತನ್ನ ಮಕ್ಕಳಿಗೆ ನೋವಾಯಿತು ಅಂತ ಅಂದರೆ ತಕ್ಷಣ ಹರಕೆನ ಮಾಡ್ತಾರೆ, ಖಂಡಿತ ಅವ್ರ ಹರಕೆ ಪ್ರತಿಫಲನ ನೀಡುತ್ತೆ ಅಂತ ಪದ್ಮ ಕಥೆ ಹೇಳ್ತಾ ಇರ್ತಾರೆ. ಮತ್ತೆ ಸ್ವಾತಿ, ಅಮ್ಮ ಇದೆಲ್ಲ ಬೇಡಮ್ಮ, ನೀನು ತುಂಬ ಕಷ್ಟ ಆಗುತ್ತೆ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಏನೂ ಆಗಲ್ಲ ಬಾ ಸ್ವಾತಿ ಅಂತ ಅಂದಾಗ ಕುಮಾರನು ಸಹ ಅಣ್ಣ ಸ್ಥಾನದಲ್ಲಿ ನಾನಿದ್ದೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ, ಅತ್ತೆಗೆ ಭಾರನ ನಾನು ಕೊಡಲ್ಲ ಬಾ ಅಂತ ಅಂದ್ಬಿಟ್ಟು ಸ್ವಾತಿನ ಕರ್ಕೊಂಡು ಹೋದಾಗ 3 ಜನರು ಸಹ ಪಲ್ಲಕ್ಕಿಗೆ ನಮಸ್ಕಾರ ಮಾಡಿ ಈ ಕಡೆ ಸ್ವಾತಿನ ಪದ್ಮ ಕೂರಿಸ್ತಾಳೆ. ಕೂರಿಸಿದ ತಕ್ಷಣ ಖುಷಿ ಆಗ್ತಾ ಎಲ್ಲರೂ ಸಹ ಸ್ವಾತಿನ ನೋಡ್ತಾ ಇರಬೇಕಾದ್ರೆ ಪದ್ಮನು ಸಹ ದೇವ್ರ ಮೇಲೆ ಭಾರ ಹಾಕಿ ಈ ಕಡೆ ಪಲ್ಲಕ್ಕಿನ ಇಬ್ಬರು ಒಂದೊಂದು ಕಡೆ ಎತ್ಕೋತಾರೆ. ಆ ಕಡೆ ಕುಮಾರ, ಈ ಕಡೆ ಪದ್ಮ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ಊರು ಜನಗಳ ಜೊತೆ ಬರ್ತಾ ಇರ್ತಾರೆ. ಹಾಗೆ ಪಲ್ಲಕ್ಕಿ ಮೇಲೆ ಸ್ವಾತಿನ ಕೂರಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಪದ್ಮನಿಗೆ ಸ್ವಲ್ಪ ತಲೆ ಸುತ್ತಂಗೆ ಆಗ್ತಾ ಇದೆ. ಹಾಗೆ ತಲೆ ಸುತ್ತಾ ಸಡನ್ ಆಗಿ ಈ ಕಡೆ ಸ್ವಾತಿನ ಬೀಳಿಸ್ತಿರ್ಬೇಕಾದ್ರೆ ಸಡನ್ ಆಗಿ ಬಂದ್ಬಿಟ್ಟು ಈ ಕಡೆ ವಂಶಿ ತನ್ನ ಹೆಗ್ಲನ್ನ ಕೊಟ್ಟ ತಕ್ಷಣ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಈ ಕಡೆ ಸ್ವಾತಿಗಂತೂ ಹೇಳ್ಕೊಳಕ್ಕಾಗದಷ್ಟು ಖುಷಿನ ಅನುಭವಿಸ್ತಾ ಇರ್ತಾಳೆ. ಹಾಗೆ ಪದ್ಮ ವಂಶಿನ ನೋಡಿ ಸಿಕ್ಕಾಪಟ್ಟೆ ಖುಷಿಯಿಂದ ಕೈ ಮುಗಿತಾ ಹಾಗೆ ವಂಶಿ ಹೇಳ್ತಾ ಇರ್ತಾನೆ, ಇಷ್ಟು ವರ್ಷ ಈ ಭಾರನ ನೀವು ಓದ್ತಿದ್ದೀರಾ, ಇನ್ಮೇಲೆ ನಾನು ಓದ್ತೀನಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಭವಾನಿ ಅಜ್ಜಿಯಾಗಿ ಗಣಪತಿ ತಾತೆಗಂತೂ ಕಣ್ಣಲ್ಲಿ ನೀರೇ ಬರ್ತಾ ಇರುತ್ತೆ. ತುಂಬ ಖುಷಿಯಿಂದ ಸ್ವಾತಿ ವಂಶಿ ಮುಖನೇ ನೋಡ್ತಾ ಇರ್ತಾಳೆ. ಹಾಗೆ ದೇವಸ್ಥಾನ ಹತ್ರ ಪಲ್ಲಕ್ಕಿಲಿ ಸ್ವಾತಿನ ಕರ್ಕೊಬಂದು ಇಳಿಸಿದ ತಕ್ಷಣ ಅಜ್ಜಿ ತಾತ ಹೇಳ್ತಾ ಇರ್ತಾರೆ, ಆ ದೇವರ ಆಶೀರ್ವಾದದಿಂದ ವಂಶಿನೇ ಪಲ್ಲಕ್ಕಿಲಿ ಸ್ವಾತಿನ ಕರ್ಕೊಬರಂಗಾಯಿತು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಭವಾನಿ ಅಂತ ಅಂದಾಗ
ಹೌದು ರೀ, ನನಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮ ವಂಶದ ಮನಸ್ಸು ತುಂಬ ಮೃದು, ಆದರೆ ನೋಡೋಕೆ ಮಾತ್ರ ಅವನು ತುಂಬ ಒರಟ. ಅವನ ಮನಸ್ಸು ಎಂಥದ್ದು ಅಂತ ಇವಾಗಲಾದರೂ ಎಲ್ಲರಿಗೂ ಗೊತ್ತಾಯ್ತಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರ ಮುಂದೆ ನಾನು ಇದನ್ನು ಪೂಜೆ ಮಾಡಲ್ಲ ಅಂತ ಅಂತಾನೆ, ಆದರೆ ಇವಾಗ ನೋಡು ತನ್ನ ಹೆಂಡತಿ ಸೇವೆನ ಇವನೇ ಮಾಡಿಬಿಟ್ಟ ಅಂತ ನಗಾಡ್ತಿರ್ತಾರೆ. ಭಕ್ತಿಯಿಂದ ಸ್ವಾತಿ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ದೇವರೇ, ವಂಶಿಯವರು ನಾನು ಸೇವೆ ಮಾಡೋಂಗೆ ಮಾಡಿಬಿಟ್ಟೆ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದರೆ ಪಶುಪತಿ ವಿಚಾರದಲ್ಲಿ ಯಾಕಪ್ಪ ಈ ರೀತಿ ಮಾಡ್ತಿದ್ದೀಯಾ? ಲೈಫ್ ಲಾಂಗ್ ಬೇಕಾದ್ರೆ ಅವನ ಜೊತೆ ನಾನು ಹೋರಾಡ್ತೀನಿ, ಆದರೆ ನಮ್ಮ ಮನೆಯವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ ಭಗವಂತ. ನನ್ನ ಪ್ರೆಸಿಡೆಂಟ್ ಪ್ಲೇಸ್ನ ನಾನು ಅವನಿಗೆ ಬಿಟ್ಕೊಡ್ತೀನಿ, ಧರ್ಮಾಧಿಕಾರಿ ಪಟ್ಟನ ಬಿಟ್ಕೊಡ್ತೀನಿ, ನಮ್ಮ ಮನೆ ಕೀ ಕೊಟ್ಟು ನಮ್ಮ ಮನೆಯವರೆಲ್ಲರೂ ಸಹ ನೆಮ್ಮದಿಯಾಗಿರೋ ಹಂಗೆ ಮಾಡು, ಅವನಿಗೆ ಆ ಬುದ್ಧಿ ಕೊಡು ಅಂತ ಬೇಡ್ತಾರೆ. ಹಾಗೆ ಇನ್ನೊಂದು ಕಡೆ ಪದ್ಮನು ಸಹ ಭಕ್ತಿಯಿಂದ ಬೇಡ್ತಾ ಇರ್ತಾಳೆ. ದೇವರೇ, ನನ್ನ ಸ್ವಾತಿ ಧರ್ಮಾಧಿಕಾರಿ ಪಟ್ಟನ ತೊಗೊಂಡಿದ್ದಾಳೆ, ದಯವಿಟ್ಟು ಈ ದೇವತಾ ಕಾರ್ಯಕ್ಕೆ ಏನೇನು ಬೇಕು ಎಲ್ಲ ಕೆಲಸಗಳನ್ನು ಅವಳು ಅಚ್ಚುಕಟ್ಟಾಗಿ ಮಾಡುವಾಗ ಮಾಡು, ಆ ಶಕ್ತಿ ಧೈರ್ಯನ ಅವಳಿಗೆ ಕೊಡು, ಅವಾಗಲೇ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಬೇಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಪದ್ಮ ಹೇಳ್ತಾ ಇರ್ತಾಳೆ, ಇವತ್ತು ಅಳಿಯಂದ್ರು ಈ ಥರ ಸ್ವಾತಿನ ಪಲ್ಲಕ್ಕಿ ಮೇಲೆ ಕರ್ಕೊಬಂದೆ ನೋಡಿ, ನನಗಂತೂ ಸಿಕ್ಕಾಬಟ್ಟೆ ಸಮಾಧಾನ ಆಯಿತು ಅತ್ತೆ. ನಿಜವಾಗ್ಲೂ ನಮ್ಮ ಯಜಮಾನ್ರೆ ಬಂದು ಈ ಕೆಲಸನ ಮಾಡಿಸ್ದಂಗಾಯಿತು, ಒಂದು ಪವಾಡನೇ ಆಗ್ಬಿಡ್ತು ಅಂತ ಅಂದಾಗ, ಹೌದು ಕಣೆ ಪದ್ಮ, ಈ ದೇವಸ್ಥಾನನ ನನ್ನ ಮಗ ಕಟ್ಸಿದ್ದು, ಇಲ್ಲಿ ಖಂಡಿತ ಅವನು ಇದ್ದೇ ಇರ್ತಾನೆ, ಒಂದಲ್ಲ ಒಂದು ಪವಾಡ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ತಾತ ಕೇಳ್ತಾ ಇರ್ತಾರೆ, ವಂಶಿಯಲ್ಲಿ ಸ್ವಾತಿ ಅಂತ ಅನ್ಬೇಕಾದ್ರೆ ಇಲ್ಲೆಲ್ಲೋ ಇದ್ದಾರೆ, ಹೋಗಿ ನೋಡ್ಕೊ ಬರ್ತೀನಿ ಅಂತ ಬಂದಾಗ ವಂಶಿ ತಾನು ಪಾಡಿ ತಾನು ಹೊರಗಡೆ ಬಂದು ದೇವಸ್ಥಾನ ಹತ್ರ ಕೂತಿರ್ತಾನೆ. ವಂಶಿ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದಾಗ, ಏನಕ್ಕೆ ಕಾಣೋ ಈ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾನೆ. ಏನಕ್ಕೆ ಅಂತ ಅಂದರೆ ನನ್ನನ್ನು ಕಾಪಾಡಿದ್ರಲ್ಲ ಅದಕ್ಕೆ, ನಮ್ಮಮ್ಮ ಇನ್ನೆಲ್ಲಿ ಬೀಳ್ತಾರೆ ಅಂತ ಅಂದ್ಕೊಂಡಿದ್ದೆ, ಅಷ್ಟೊತ್ತಿಗೆ ಅಮ್ಮನ ಅರ್ಕೆಗೆ ನೀವು ಹೆಗಲು ಕೊಟ್ರಲ್ಲ ಅದಕ್ಕೆ ಖುಷಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ಅಂದಾಗ, ನಿನ್ನ ತಲೆ ನೀನು ಬುದ್ಧಿ ಇಲ್ವ, ಅವ್ರಿಗೆ ವಯಸ್ಸಾಗಿದೆ, ಇಂಥ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದರು, ಸುಮ್ಮನೆ ಇದ್ದಲ್ಲ ಅಂತ ಅಂದಾಗ, ನಿಮ್ಮ ಮುಂದೆ ನಾನು ಹೇಳ್ದೆ ತಾನೇ ಮಾಡಬೇಡಿ ಅಂತ, ಆದರೂ ಅಮ್ಮ ತನ್ನ ಹಠ ಬಿಡ್ದಲೇ ಯಾರ್ಕೇನ ಮಾಡಿದರು, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ಅಂದಾಗ, ನಿಮ್ಮಮ್ಮ ಬೀಳಬೇಕಾದ್ರೆ ನಾನೇನಾದರೂ ಬರಲಿಲ್ಲ ಅಂತಂದರೆ ಏನಾಗ್ತಿತ್ತು ಗೊತ್ತಾ ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ, ಖಂಡಿತ ಏನಾಗ್ತಿತ್ತು ಅಂತ ಗೊತ್ತು, ಆದರೆ ಆ ದೇವರಿಗೂ ಗೊತ್ತು, ಅಮ್ಮನ ಕೈಲಿ ಅರ್ಕೆ ಮಾಡೋಕ್ಕಾಗದಿದ್ದಕ್ಕೆ ನಿಮ್ಮಂಥವ್ರು ಒಳ್ಳೆಯವ್ರನ್ನ ಕರೆಸಿ ಅರ್ಕೆನ ತೀರಿಸ್ತಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಂಶಿ ಬಾಯ್ತಾ ಇರಬೇಕಾದ್ರೆ, ನಿಮ್ಗೆ ಇನ್ನೂ ಬೈದು ಸ್ಯಾಟಿಸ್ಫಿಕೇಶನ್ ಆಗಿಲ್ವಾ ಅಂತ ಅಂದಾಗ, ಖಂಡಿತ ನನಗಿನ್ನೂ ಸ್ಯಾಟಿಸ್ಫಿಕೇಶನ್ ಆಗಿಲ್ಲ, ಎಸ್ಪೆಷಲಿ ನಿನಗೆ ಬುದ್ಧಿ ಇಲ್ಲ ಕಣೆ, ನೀನೇನು ಚಿಕ್ಕ ಮಗುನೇನೆ ಊರು ತುಂಬ ನಿನ್ನ ಮೆರವಣಿಗೆ ಮಾಡ್ಕೊ ಬರೋಕ್ಕೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಿರ್ಬೇಕಾದ್ರೆ, ನಿಮ್ಮ ಬೈಗಳನ್ನು ಪೋಸ್ಟ್ಪೋನ್ ಮಾಡಿ ಇವಾಗ ಬನ್ನಿ ಮಂಗಳಾರತಿಗೆ ಹೋಗೋಣ ಅಂತ ಅಂದಾಗ, ನಾನು ಬರಲ್ಲ ಅಂತ ಹಠ ಮಾಡ್ತಾ ಇರ್ತೀನಿ. ಯಾರಾದರೂ ಮಂಗಳಾರತಿಗೆ ಬನ್ನಿ ಅಂತಂದರೆ ಬರಬೇಕು, ಈ ರೀತಿ ಹೇಳ್ಬಾರ್ದು ಅಂತ ಅಂದಾಗ, ನಾನು ಹೇಳ್ತಿದ್ದೆ ಅಂತಾನೆ ಬರಲ್ಲ ಅಂತ ಅಂದಾಗ, ನಿಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಬರ್ತೀರಾ ಇಲ್ವಾ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ, ವಂಶಿ ಮಾತ್ರ ಸ್ವಾತಿ ಮುಖನ ಹಾಗೆ ನೋಡ್ತಾ ಇರ್ತಾನೆ. ಹಾಗೆ ಕೈ ಹಿಡ್ಕೊಂಡು ಕಳ್ಕೊಂಡು ಹೋಗ್ತಿದ್ರೆ, ಈ ಕಡೆ ವಂಶಿ ಕಳೆದೋಗ್ಬಿಟ್ಟು ಸ್ವಾತಿ ಮುಖನೇ ನೋಡ್ಕೊಂಡು ತನ್ನ ಪಡಿತಾನ ಅವಳಿಂದ ಹೋಗ್ತಾ ಇರ್ತಾನೆ. ಹಾಗೆ ಸ್ವಾತಿ ವಂಶಿ ಕೈ ಹಿಡ್ಕೊಂಡು ಈ ಕಡೆ ದೇವಸ್ಥಾನ ಹತ್ರ ಕರ್ಕೊ ಬರ್ತಿದ್ರೆ ಎಲ್ಲರೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ವಂಶಿ ಎಲ್ಲೂ ಹೋಗಿದ್ದೆ ಈ ಟೈಮಲ್ಲಿ ಅಂತ ಅಂದಾಗ, ಇವಾಗ ಬಂದಾಯ್ತು ತಾನೇ ಸುಮ್ಮನೆ ನಿಂತ್ಕೊ ಅಂತ ಅನ್ಬೇಕಾದ್ರೆ, ಅಲ್ಲ ಕಣೋ ಮಂಗಳಾರತಿ ಆಗ್ತಿದೆ, ಅದನ್ನು ಬಿಟ್ಟು ಎಲ್ಲೂ ಹೋಗಿದ್ದೆ ಅಂತ ಅಂದಾಗ, ಒಂದು ಫೋನ್ ಕಾಲ್ಸ್ ಬಂದಿತ್ತು ಅದಕ್ಕೆ ಹೋಗಿದ್ದೆ, ಇವಾಗ ಪೂಜೆ ಕಡೆ ಕಾನ್ಸಂಟ್ರೇಟ್ ಮಾಡು ಭವಾನಿ ಅಂತ ಅಂದಾಗ ಅಜ್ಜಿ ಮಾತ್ರ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಸ್ವಾತಿ ಹೇಳ್ತಾ ಇರ್ತಾಳೆ, ನೋಡಿದ್ರಾ ನಾನೇನು ಕರ್ಕೊಬಂದೆ ಅಂತ, ಇದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನೀವು ನನಗೆ ಅಂತ ಅಂದಾಗ, ಥ್ಯಾಂಕ್ಸ್ ಬರೀ ಹೇಳ್ತೀನಿ, ಮೊದಲು ದೇವ್ರ ಪೂಜೆ ಮಾಡೋದನ್ನ ನೋಡು, ಇಲ್ಲಾಂದರೆ ದೇವ್ರು ನಿನಗೆ ಶಾಪ ಕೊಟ್ಬಿಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ಅರ್ಚಕರು ಮಂಗಳಾರತಿ ತಗೊಬರ್ತಾರೆ. ಎಲ್ಲರೂ ಮಂಗಳಾರತಿ ತಗೋತಿರ್ಬೇಕಾದ್ರೆ ವಂಶಿ ನನಗೆ ಬೇಡ ಅಂತ ಅಂದಾಗ, ಈ ಕಡೆ ಸ್ವಾತಿ ವಂಶಿನ ಕೈ ಹಿಡ್ಕೊಬಿಟ್ಟು ದೇವರಿಗೆ ಅರ್ಚನೆ ಮಾಡಿದ ಕುಂಕುಮನ ಹಣೆಗಿಡಕ್ಕೆ ಹೋಗ್ತಿರ್ಬೇಕಾದ್ರೆ ಹೋಗ್ತಾ ಇರ್ತಾನೆ. ಮತ್ತೆ ಹೇಳ್ಕೊಂಡು ಹಣೆಗಿಟ್ಟು ತುಂಬ ಪ್ರೀತಿಯಿಂದ ಅದನ್ನು ಉಫ್ ಮಾಡಿ ಹಣೆಗಿಡ್ತಾ ಇರಬೇಕಾದ್ರೆ, ಈ ಕಡೆ ವಂಶಿ ಅಂತೂ ಕಳೆದೇ ಹೋಗ್ಬಿಡ್ತಾನೆ. ಹಾಗೆ ಮಂಗಳಾರತಿನ ತಗೊಬಿಟ್ಟು ಅವನ ತಲೆಗೆ ಇದನ್ನು ಮಾಡಿದ ತಕ್ಷಣ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ, ಹಾಗೆ ಏನು ಮಾತಾಡೋಕ್ಕಾಗದೆ ಮೌನಿಯಾಗಿ ಸ್ವಾತಿ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.